ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ನೆ ಒಂದು ಅದ್ಭುತವಾದ ಮ್ಯಾಚ್ ನಮಗೆ ನೋಡಕ್ಕೆ ಸಿಕ್ಕಿದ್ದು. ಏನ್ ಹೇಳಿ, ಅದ್ಭುತವಾದ ಮ್ಯಾಚ್. ಲಾಸ್ಟ್ ತನಕ ಕೂಡ ಒಳ್ಳೆ ಟಕ್ಕರ್ ಅನ್ನ ಕೂಡ ಕೊಟ್ಟಿದ್ದು ಮುಂಬೈ ಇಂಡಿಯನ್ಸ್ ಅವರು. ನಿನ್ನೆ ಏನಾದ್ರು ಒಂದೇ ಓವರ್ ಎಕ್ಸ್ಟ್ರಾ ಸಿಕ್ಕಿತ್ತು ಅಂದ್ರೂ ಕೂಡ ರುದರ್ಫೋರ್ಡ್ ಮ್ಯಾಚ್ ನ ಯಾವ್ದೋ ಮೂಲೆಗೆ ಹಾಕ್ಬಿಡೋಣ ಅನ್ಸುತ್ತೆ. ಆ ಲೆವೆಲ್ ಮುಂಬೈ ಇಂಡಿಯನ್ಸ್ ಅವರು ಬ್ಯಾಟಿಂಗ್ ನ ಕೂಡ ಆಡಿದ್ದು. ಮತ್ತೆ ಇವತ್ತು ಕೂಡ ಅಷ್ಟೇ ಅದೇ ರೀತಿ ಇನ್ನೊಂದು ಮ್ಯಾಚ್ ಕೂಡ ನಡೆದಿದೆ, SRH ಮತ್ತೆ ರಾಜಸ್ಥಾನ್ ರಾಯಲ್ಸ್. ನೀವೆಲ್ಲ ಈಗ ಅನ್ಕೊಳ್ತಿರ್ಬೋದು, ಏನ್ ಬಿಡುಗರು SRH ಈಗಾಗಲೇ ಬಹಳ ತಿನ್ಕಾಡ್ತಾ ಇದೆ, ಇವರು ರಾಜಸ್ಥಾನ್ ನೋಡಿದ್ರೆ ಪಾಯಿಂಟ್ಸ್ ಟೇಬಲ್ ಟಾಪ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ರೆ ಇವೆಲ್ಲ ಕಾಂಪಿಟೇಷನ್ ಅಲ್ಲ ಅಂತ. ಬಟ್ ಆದ್ರೆ ಇವತ್ತು ಬಿಗ್ ಚೇಂಜಸ್ ಮತ್ತೊಂದು ಬಿಗ್ ಟ್ವಿಸ್ಟ್ ಆಗೋ ಮ್ಯಾಚ್ ಕೂಡ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಅದಾದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಬ್ಯಾಟಿಂಗ್ ಪಿಚ್ಚಾ ಇಲ್ಲಾಂದ್ರೆ ಬೌಲಿಂಗ್ ಪಿಚ್, ಅದಾದ್ಮೇಲೆ ಯಾವ ಪ್ಲೇಯರ್ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ಬೋದು, ಅದಾದ್ಮೇಲೆ ಮ್ಯಾಚ್ ವಿನ್ನರ್ ಯಾರಾಗ್ತಾರೆ, ಅದಾದ್ಮೇಲೆ ವೆದರ್ ಕಂಡೀಷನ್ ಯಾವ ತರ, ಪ್ರತಿಯೊಂದು ಕೂಡ ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಪ್ರಿಡಿಕ್ಷನ್ ಹಾಗೂ IPL ಅಪ್ಡೇಟ್ಸ್ ನ ಪ್ರತಿನಿತ್ಯ ನೋಡ್ತಾ ಇರಬಹುದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡ್ಬಿಡಿ. ಜಸ್ಟ್ ಒಂದು ಕಾಮೆಂಟ್ ಮಾಡಕ್ಕೆ ಎಷ್ಟೊತ್ತು ಬ್ರದರ್ಸ್. ಹಾಗೆ ಇವತ್ತಿನ ವಿಡಿಯೋವನ್ನ ಶೋಣ. ಇವತ್ತಿನ ಮ್ಯಾಚ್ ನಡೀತಾ ಇದೆ ಸನ್ ರೈಸರ್ಸ್ ಅವರ ತವರು ಮನೆ ಹೈದರಾಬಾದ್ ಅಲ್ಲಿ ರಾಜೀವ್ ಗಾಂಧಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಕೂಡ ಇವತ್ತಿನ ಮ್ಯಾಚ್ ಕೂಡ ನಡೀತಿದೆ. ಈಗಾಗಲೇ ನಿಮ್ಗೆ ಗೊತ್ತಿರಂಗೆ ರಾಜಸ್ಥಾನ್ ರಾಯಲ್ಸ್ ಅವರು ಸುಮಾರು 4-4 ಮ್ಯಾಚ್ ಕೂಡ ವಿನ್ ಆಗ್ಬಿಟ್ಟು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೂತ್ಕೊಂಡಿದ್ರೆ, ಸನ್ ರೈಸರ್ಸ್ ಅವರು ಕೇವಲ ಒಂದೇ ಒಂದು ಮ್ಯಾಚ್ ಅಲ್ಲ ವಿನ್ ಆಗಿರೋದು. ಸೊ ಹಾಗಾಗಿ ಇವತ್ತು ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನ ಪಿಚ್ ಕಡೆ ಹೋಗೋದಾದ್ರೆ ಇವತ್ತು ಇದು ಒಂಥರ ಬ್ಯಾಟಿಂಗ್ ಪಿಚ್ ಅಂತ ಕೂಡ ಹೇಳ್ಬೋದು. ಈ ಕಡೆ ಬೌಲರ್ಸ್ ಕೂಡ ಹೆಲ್ಪ್ ಆಗುತ್ತೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ 170+ ರನ್ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಬಹುದು. ಲಾಸ್ಟ್ ಮ್ಯಾಚ್ ಆದಾಗ್ಲೂ ಕೂಡ ಅಷ್ಟೇ SRH ಮತ್ತೆ LHC ಆಗಿತ್ತಲ್ಲ, ಅವಾಗ ಇಲ್ಲಿ 156 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು SRH ಅವರು. ಅದನ್ನ LHC ಅವರು ಈಸಿಗೆ ಚೇಸ್ ಮಾಡಿ ಬಿಸಾಕಿದ್ದು. ಹಾಗಾಗಿ ಇಲ್ಲಿ 170 ಒಳಗೆ ನಾವಿಲ್ಲಿ ರನ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಈ ಪಿಚ್ ಅಲ್ಲಿ 284 ಹೈಯೆಸ್ಟ್ ಸ್ಕೋರ್ ಕೂಡ ಆಗಿದೆ ಇವತ್ತು. ಅದೇ ರೀತಿ ಬ್ಯಾಟರ್ಸ್ ಕೂಡ ಇದ್ದಾರೆ. ಈ ಕಡೆ SRH ಬ್ಯಾಟಿಂಗ್ ಲೈನ್ ಅಪ್ ಕೂಡ ಅದೇ ರೀತಿ ಇದೆ ಇವರು. ಆದ್ರೆ ಬೌಲಿಂಗ್ ಅಲ್ಲಿ ಇವರು ಫ್ಲಾಪ್ ಕೂಡ ಆಗ್ತಾರೆ. ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು. ಅದಾದ್ಮೇಲೆ ರಾಜಸ್ಥಾನ್ ಬಗ್ಗೆ ಮಾತಾಡಂಗೆಲ್ಲ ವಿಡಿಯೋ, ಅದೊಂಥರ ಪವರ್ ಹೌಸ್ ಆಗ್ಬಿಟ್ಟಿದೆ. ಈ ಕಡೆ ಬ್ಯಾಟಿಂಗ್ ಅಲ್ಲೂ ಕೂಡ ಅದೇ ರೀತಿ ಇದ್ದಾರೆ, ಬೌಲಿಂಗ್ ಅಲ್ಲಿ ಕೂಡ ಅದೇ ರೀತಿ ಇದ್ದಾರೆ. ಅದಾದ್ಮೇಲೆ ಇನ್ನ ಈ ಪಿಚ್ ಅಲ್ಲಿ ಯಾರಿಗೆ ತುಂಬಾ ಹೆಲ್ಪ್ ಸಿಗುತ್ತೆ ಬೌಲಿಂಗ್ ಅಲ್ಲಿ ಅಂದ್ರೆ ಪೇಸರ್ಸ್ಗೆ ತುಂಬಾ ಹೆಲ್ಪ್ ಕೂಡ ಸಿಗುತ್ತೆ. ಹೋಗ್ತಾ ಹೋಗ್ತಾ ಪಿಚ್ ಅನ್ನೋದು ಸ್ವಲ್ಪ ಸ್ಲೋ ಆಯ್ತು ಅಂದ್ರೆ ಸ್ಪಿನ್ನರ್ಸ್ ಗಳು ಇಲ್ಲಿ ಅಟ್ಯಾಕ್ ಅನ್ನ ತಗೊಂಡ್ಬಿಡ್ತಾರೆ. ಈಗ ಲಾಸ್ಟ್ LHC ಮತ್ತೆ SRH ಮ್ಯಾಚ್ ಇದಾಗ್ಲೂ ಕೂಡ ಅಷ್ಟೇ ಎಲ್ಲ ಇಲ್ಲಿ ವಿಕೆಟ್ಸ್ ಬಿದ್ದಿರೋದೇ ಪೇಸರ್ಸ್ ವಿಕೆಟ್ ಕೂಡ ಬಿದ್ದಿದೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ ಪೇಸರ್ಸ್ಗೆ ವಿಕೆಟ್ ಕೂಡ ಬೀಳ್ಬೋದು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಇದುವರೆಗೂ ಯಾವ್ಯಾವ ಟೀಮ್ ಗಳು ಚೇಸಿಂಗ್ ಮಾಡಿದೆ ಆಲ್ಮೋಸ್ಟ್ ಇಲ್ಲಿ ವಿನ್ ಕೂಡ ಆಗಿದೆ. ಆಗಿರೋ ಲಾಸ್ಟ್ 84 ಮ್ಯಾಚಸ್ ಅಲ್ಲಿ 35 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ ವಿನ್ ಆದ್ರೆ 47 ಮ್ಯಾಚ್ ಅಲ್ಲಿ ಚೇಸಿಂಗ್ ಮಾಡಿರೋ ಟೀಮ್ ವಿನ್ ಕೂಡ ಆಗುತ್ತೆ. ಅದಾದ್ಮೇಲೆ ಇವತ್ತು ಸಂಜೆ ಮ್ಯಾಚ್ ಇರೋದ್ರಿಂದ ಡ್ಯೂ ಫ್ಯಾಕ್ಟರ್ ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ಚೇಸಿಂಗ್ ಮಾಡಕ್ ಇಲ್ಲಿ ಈಸಿ ಕೂಡ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಆದ್ರೂ ಕೂಡ ಇವತ್ತಿನ ಮ್ಯಾಚ್ ಹೇಳಂಗಿಲ್ಲ ಗುರು ಹೇಗೆ ಅಂತ. ಏನಕ್ಕೆ ಹೇಳ್ತಾ ಇದೀನಿ ಲಾಸ್ಟ್ ತನಕ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಅದಾದ್ಮೇಲೆ ವೆದರ್ ಕಂಡೀಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತು ಯಾವುದೇ ರೀತಿಯ ಮಳೆ ಬರುವ ಮುನ್ಸೂಚನೆ ಇಲ್ಲ, ಮ್ಯಾಚ್ ನಡೆಯುತ್ತೆ. ಇನ್ನ ಸನ್ ರೈಸರ್ಸ್ ಟೀಮ್ ಕಡೆ ಹೋದ್ವಿ ಅಂದ್ರೆ ಈಗಾಗಲೇ ಒಳ್ಳೆ ಬ್ಯಾಟಿಂಗ್ ಲೈನ್ಅಪ್ ನ ಕೂಡ ತಗೊಂಡ್ಬಿಟ್ಟಿದೆ ಸನ್ ರೈಸರ್ಸ್ ಟೀಮ್. ನೀವೇ ನೋಡಿದ್ರ ಲಾಸ್ಟ್ ಮ್ಯಾಚ್ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಯಾವ ಲೆವೆಲ್ ಅಲ್ಲಿ ಗೇಮ್ ಪ್ಲಾನ್ ಆಡ್ಕೊಟ್ಟಿದ್ದೀರಾ ಅಂತ. ಇಬ್ಬರು ನಿಂತ್ಕೊಂಡು ಲಾಸ್ಟ್ ಮ್ಯಾಚ್ ಕೂಡ ಆಡಿದ್ದು. ಇವ್ರದ್ದು ಓಪನಿಂಗ್ ಅಲ್ಲೇ ಇಲ್ಲಿ ತುಂಬಾ ಸ್ಟ್ರಾಂಗ್ ಕೂಡ ಇದೆ. ಈ ಕಡೆ ನೋಡಿ SRH ಓಪನಿಂಗ್ ಕೂಡ ಸಖತ್ ಸ್ಟ್ರಾಂಗ್ ಕೂಡ ಇದೆ. ಅದಾದ್ಮೇಲೆ ರಾಜಸ್ಥಾನ್ ರಾಯಲ್ಸ್ ಓಪನಿಂಗ್ ಕೂಡ ಸಖತ್ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಆ ಕಡೆ ವೈಭವ್ ಸೂರ್ಯವಂಶಿ ಮತ್ತೆ ಜೈಸ್ವಾಲ್, ಈ ಕಡೆ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಲಾಸ್ಟ್ ಇನ್ನೇನು ಇವ್ರದಂತೂ ನೋಡ್ತಾನೆ ಬಿಡಿ, ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಸಗದಾಗ ಆಡ್ತಾ ಇದಾರೆ. ಅದಾದ್ಮೇಲೆ ಕಡೆ SRH ಅವ್ರು ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಕಿತ್ತು ಬಿಸಾಕ್ಬಿಟ್ರು. ಇವತ್ತಿನ ಮ್ಯಾಚ್ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಇನ್ನೊಂದ್ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಅಂದ್ರೆ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಇನ್ನೂ ಕೂಡ ಟೀಮಿಗೆ ಜಾಯಿನ್ ಕೂಡ ಆಗ್ತಲ್ಲ, ಅದೊಂದು ಮೈನಸ್ ಕೂಡ ಆಗ್ತದೆ. ಯಾವಾಗ ಪ್ಯಾಟ್ ಕಮಿನ್ಸ್ ಟೀಮಿಗೆ ಜಾಯ್ನ್ ಆಗ್ಬಿಡ್ತಾರೆ ಅವಾಗ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಕೂಡ ಆಗ್ಬಿಡುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಕೂಡ ಇಲ್ಲಿ ಸನ್ ರೈಸರ್ಸ್ ಫೇಸ್ ಮಾಡೋಕ್ಕಾಗುತ್ತೆ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ನಿಮ್ಗೆ ಗೊತ್ತಿದೆ ತುಂಬಾ ಪ್ರಾಬ್ಲಮ್ ಕೂಡ ಫೇಸ್ ಮಾಡ್ತಿದ್ದಾರೆ. ಇವತ್ತು ಯಾವ ತರ ಕಂಬ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು. ಇನ್ನ ಪ್ಲೇಯಿಂಗ್ 11 ಕಡೆ ಹೋದ್ವಿ ಅಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಏನೊಂದು ಪ್ಲೇಯಿಂಗ್ 11 ಇತ್ತು ಅದೇ ರೀತಿ ಪ್ಲೇಯಿಂಗ್ 11 ಇಲ್ಲೂ ಕೂಡ ಕಂಟಿನ್ಯೂ ಕೂಡ ಮಾಡ್ಕೊಳ್ತಾರೆ. ಇನ್ನ ರಾಜಸ್ಥಾನ್ ರಾಯಲ್ಸ್ ಕಡೆ ಹೋದ್ರೆ ಇಲ್ಲಿ ಮಾತಾಡಂಗೆ ಇಲ್ಲ ಬಿಡಿ, ಈಗ ನಿಮ್ಗಾಗ್ಲೇ ಗೊತ್ತಾಗ್ಬಿಟ್ಟಿದೆ ಪವರ್ ಹೌಸ್ ಅಂತ. ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಆಗ್ಬಿಟ್ರೆ ಒಂಥರ ಏನು ಜನರೇಟರ್ ಅಂತಾರಲ್ಲ, ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಆಗ್ಬಿಟ್ರೆ ಬ್ಯಾಟ್ಸ್ಮನ್ಸ್ ಅಂತಲ್ಲ ಓವರ್ಸ್ ಮುಗಿಬೇಕಷ್ಟೇ. ಇಲ್ಲಿ ಆ ಲೆವೆಲ್ ಅಲ್ಲಿ ಚೆಚ್ಚೋದು ಮಾತ್ರ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು. ಸೂರ್ಯವಂಶಿ, ಜೈಸ್ವಾಲ್, ಧ್ರುವ್ ಜುರೇಲ್, ರಿಯಾನ್ ಪರಾಗೋ, ಹೆಟ್ಮೇರು ಕೇಳ್ತೀರ ಅಲ್ಲಿ ಯಾರು ಬೇಕು ನಿಮಗೆ ಆ ಲೆವೆಲ್ ಅಲ್ಲಿ ಕೊಟ್ಬಿಡ್ತಾರೆ. ಅದಾದ್ಮೇಲೆ ಇಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಅದೇ ರೀತಿ ಇದೆ. ಜೋಫ್ರಾ ಆರ್ಕರ್, ರವೀಂದ್ರ ಜಡೇಜಾ, ನಾಂದ್ರೆ ಬರ್ಗರ್, ಅದಾದ್ಮೇಲೆ ರವಿ ಬಿಷ್ಣೋಯಿ,
ಕೇಳ್ಬೇಕಾ, ಫುಲ್ ಒಂಥರ ಪವರ್ ಹೌಸ್ ಗುರು ಇದು. ರಾಜಸ್ಥಾನ್ ರಾಯಲ್ಸ್ ಅಂದ್ರೆ ಪವರ್ ಹೌಸ್, ಆ ಲೆವೆಲ್ ಟೀಮ್ ಬಿಲ್ಡ್ ಕೂಡ ಆಗಿದೆ. ಅದಾದ್ಮೇಲೆ ಪ್ಲೇಯಿಂಗ್ 11 ಕಡೆ ಹೋಗೋದಾದ್ರೆ ಇವರು ಕೂಡ ಇಲ್ಲಿ ಏನು ಚೇಂಜಸ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಸೇಮ್ ಟೀಮ್ ಅನ್ನ ಕಂಟಿನ್ಯೂ ಕೂಡ ಮಾಡ್ತಾರೆ. ಏನಕ್ಕೆ ಚೇಂಜಸ್ ಮಾಡ್ಕೊಳ್ತಾರೆ, ಈಗಾಗಲೇ ಕಂಟಿನ್ಯೂ ಮ್ಯಾಚಸ್ ಕೂಡ ವಿನ್ ಆಗ್ಬಿಟ್ಟಿದ್ದಾರೆ. ಸೊ ಚೇಂಜಸ್ ಮಾಡ್ಕೊಂಡು ಏನು ಕೂಡ ಯೂಸ್ ಮಾಡ್ಕೊಬೇಕಾಗಿಲ್ಲ. ಬಟ್ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ಸ್ ಗಳನ್ನ ಕೆಲವೊಬ್ಬರನ್ನ ಯೂಸ್ ಮಾಡ್ಕೊಂತಾರೆ. ಅದ್ ಬಿಟ್ರೆ ಚೇಂಜಸ್ ಆಯ್ತು ಅಂದ್ರೆ ಒಂದಿಲ್ಲ ಅಂದ್ರೆ 2 ಪ್ಲೇಯರ್ ಅಷ್ಟೇ, ಜಾಸ್ತಿ ಏನಾಗೋದಿಲ್ಲ. ನಿಮ್ಗೆ ಆಫ್ಟರ್ ಟಾಸ್ ಇದ್ದು ನಿಮ್ಗೆ ಕನ್ಫರ್ಮ್ ಆಗ್ಬಿಡುತ್ತೆ. ಇನ್ನ ಎರಡು ಟೀಮ್ ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ ರಾಜೀವ್ ಗಾಂಧಿ ಸ್ಟೇಡಿಯಂ ಅಲ್ಲಿ ಸುಮಾರು ಒಂದು 6 ಮ್ಯಾಚಸ್ ಏನೋ ಆಗಿದೆ ರಾಜಸ್ಥಾನ್ ರಾಯಲ್ಸ್ ಮತ್ತೆ SRH. ಅದರಲ್ಲಿ ಸುಮಾರು ಒಂದು 4 ಮ್ಯಾಚ್ ಅಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿನ್ ಕೂಡ ಆಗಿದೆ, ಮತ್ತೆ ಸ್ಟ್ರಾಂಗ್ ಕೂಡ ಕಾಣಿಸ್ತಿದೆ ಹೋಮ್ ಗ್ರೌಂಡ್ ಅಲ್ಲಿ. ಅದಾದ್ಮೇಲೆ ರಾಜಸ್ಥಾನ ಕೇವಲ 1-2 ಮ್ಯಾಚ್ ಅಷ್ಟೇ ವಿನ್ ಆಗಿರೋದು ಅನ್ಸುತ್ತೆ. ಬಟ್ ಇವತ್ತು ನೋಡ್ಬೇಕು ಸನ್ರೈಸರ್ಸ್ ಅವ್ರದೇ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಕಮ್ ಬ್ಯಾಕ್ ಮಾಡ್ತಾರ ಏನು ಅಂತ. ಇನ್ನ ನಮ್ಮ ಮ್ಯಾಜಿಕ್ ಪ್ರಿಡಿಕ್ಷನ್ ಕಡೆ ಹೋಗೋದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಖತ್ತಾಗಿ ಆಡ್ತಿದಾರೆ ಅಂತ ನನಗೆ ಅನಿಸಿದೆ ಅಂದ್ರೆ ಫಸ್ಟ್ ರಾಜಸ್ಥಾನ್ ರಾಯಲ್ಸ್ ಕಡೆ ಬಂದ್ಬಿಡ್ತೀನಿ. ಯಶಸ್ವಿ ಜೈಸ್ವಾಲ್ ಮತ್ತೆ ಸೂರ್ಯವಂಶಿ ಇಬ್ಬರಲ್ಲಿ ಒಬ್ರು ಇವತ್ತು ಹಿಟ್ ಕೂಡ ಆಗ್ತಾರೆ, ಮತ್ತೆ ಒಳ್ಳೆ ರನ್ ಕೂಡ ಸ್ಕೋರ್ ಮಾಡ್ತಾರೆ. ಇಬ್ಬರಲ್ಲಿ ಯಾರು ಬೇಕಾರಾಗ್ಬೋದು. ಅದು ನಂಗೆ ಜಾಸ್ತಿ ಇಲ್ಲಿ ಯಶಸ್ವಿ ಜೈಸ್ವಾಲ್ ಆಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಕೂಡ ಬರ್ತಿದೆ. ಸೂರ್ಯವಂಶಿ ಇವತ್ತು ಅಷ್ಟೇ ಆಡ್ಬೋದಿಲ್ಲ ಅಂದ್ರೆ ಗೊತ್ತಲ್ಲ, ರೀಸೆಂಟ್ ಫಾರ್ಮ್ ಅನ್ನ ಚೆಕ್ ಮಾಡಿದ್ವಿ ಅಂದ್ರೆ ಸೂರ್ಯವಂಶಿ ಸ್ಟಾಟ್ಸ್ ಕೂಡ ಸಖತ್ತಾಗಿ ಕಾಣ್ತಿದೆ. ಬಟ್ ಇಲ್ಲಿ ಜೈಸ್ವಾಲ್ ಮೇಲೆ ಜಾಸ್ತಿ ಹೋಪ್ ಕೂಡ ಬರ್ತಿದೆ. ಅದಾದ್ಮೇಲೆ ರಿಯಾನ್ ಪರಾಗ್ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ಸಖತ್ತಾಗಿ ಮಿಂಚಬಹುದು. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ರವಿ ಬಿಷ್ಣೋಗೆ ವಿಕೆಟ್ಸ್ ಗಳು ಕೂಡ ಬೀಳುತ್ತೆ. ಅದಾದ್ಮೇಲೆ ಜೋಫ್ರಾ ಆರ್ಕರ್ಗೆ ವಿಕೆಟ್ ಗಳು ಕೂಡ ಬೀಳುತ್ತೆ ಅಂತ ನನ್ನ ಪ್ರಿಡಿಕ್ಷನ್. ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ಸನ್ ರೈಸರ್ಸ್ ಹೈದರಾಬಾದ್ ಕಡೆ ಬಂದ್ವಿ ಅಂದ್ರೆ ಇಲ್ಲಿ ಯಾರು ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ನನಗೆ ಅನಿಸ್ತಿದೆ ಅಂದ್ರೆ ಓಪನರ್ಸ್ ಇಲ್ಲಿ ಟ್ರಾವಿಸ್ ಹೆಡ್ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚಬಹುದು ಅಂತ ನನಗೆ ಅನಿಸುತ್ತೆ. ಅಭಿಷೇಕ್ ಶರ್ಮಾ ಇವತ್ತು ಫ್ಲಾಪ್ ಆಗ್ತಾರೋ ಏನೋ ಅಂತ ನನಗೆ ಆತರ ಒಂದು ಫೀಲ್ ಕೂಡ ಬರ್ತಿದೆ. ಆದ್ರೂ ಅಂದ್ರೆ 30 ಒಳಗೆ ಔಟ್ ಆಗ್ಬಿಡ್ತಾರೆ ಅಭಿಷೇಕ್ ಶರ್ಮಾ. ಆಡಿದ್ರು ಅಂದ್ರೆ ಇಲ್ಲಿ ಸೆಟ್ ಕೂಡ ಆಗ್ತಾರೆ. ಟ್ರಾವಿಸ್ ಹೆಡ್ ಸ್ವಲ್ಪ ಇವತ್ತು ಹಿಟ್ ಆಗ್ಬೋದು. ಅದಾದ್ಮೇಲೆ ಇಶಾನ್ ಕಿಶನ್ ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಸಖತ್ತಾಗಿ ಮಿಂಚಬಹುದು ಅಂತ ನನಗೆ ಅನಿಸ್ತಾ ಇದೆ. ನೋಡಿ ಸಂಜೆ ಮ್ಯಾಚ್ ನಿಮ್ಗೆ ಹೇಗನ್ಸುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ನಾನೇನು ಏನಂತಾರದು ದೇವ್ರಲ್ಲ ಹೇಳ್ಬೋದು ಅಷ್ಟೇ. ನಾನು ಅನಾಲಿಸಿಸ್ ಮಾಡಿರೋ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಅದೇ ಅವಾಗಲೇ ಹೇಳಿದ್ನಲ್ಲ, ಆ ಟೀಮಿಂದ ಅವರು ಈ ಟೀಮಿಂದ ಟ್ರಾವಿಸ್ ಹೆಡ್ ಅದಾದ್ಮೇಲೆ ಇಶಾನ್ ಕಿಶನ್ ಮೇಲೆ ಹೋಪ್ ಕೂಡ ಬರ್ತದೆ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೇಸರ್ಸ್ ಇದಾರಲ್ಲ ಅವರಿಗೆ ಇಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ಬಟ್ ನಂಗೆ ಇಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಷ್ಟು ಸ್ಟ್ರಾಂಗ್ ಆಗಿ ಏನು ಕಾಣಿಸ್ತಲ್ಲ. ಹಾಗಾಗಿ ಅಲ್ಲಿ ಯಾರು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಗೊತ್ತಾಗ್ತಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ ಶಿವಾಂಗ್ ಕುಮಾರ್ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ರು, ಅಂತವರಿಗೆ ಇವತ್ತು ಪೇಸರ್ಸ್ ಗೆ ವಿಕೆಟ್ ಗಳು ಬೀಳ್ಬೋದು. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ನನಗೆ SRH ಅವರು ಹೊಡಿತಾರೆ ಅಂತ ಅನಿಸ್ತದೆ ಗುರು. ನನಗೆ ಗೊತ್ತಲ್ಲ, ಪ್ರತಿ ವಿಡಿಯೋದಲ್ಲಿ ಕೂಡ ನಂಗೆ ಏನ್ ಅನ್ಸುತ್ತೆ ಅದನ್ನ ಓಪನ್ ಆಗಿ ಹೇಳ್ಬಿಡ್ತೀನಿ. ಈಗ ಎಲ್ಲ ಕೂಡ ಏನ್ ಪ್ರಿಡಿಕ್ಷನ್ ಕೊಡ್ತಾ ಇರ್ತಾರೆ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ವಿನ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಹೊಡಿಬಹುದು, ಮ್ಯಾಚ್ ಆದ್ಮೇಲೆ ಏನ್ ಬೇಕಾರಾಗ್ಬೋದು ಗುರು. ನಿನ್ನೆ RCB MI ಮ್ಯಾಚ್ ಅನ್ನು ನೋಡಿದ್ರಲ್ಲ, ಎಲ್ಲ ಕೂಡ MI ಅಂತ ಇದ್ರು. ಇಲ್ಲಿ RCB ಅವರು ಚೆಚ್ಚಿ ಬಿಸಾಕಿದ್ದು. ಇವತ್ತು ಕೂಡ ಅಷ್ಟೇ ಹೇಳಂಗಿಲ್ಲ, SRH ಅವರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಆಗಿರೋದ್ರಿಂದ ಇವತ್ತು ಹೋಮ್ ಗ್ರೌಂಡ್ ಕೂಡ ಇರೋದ್ರಿಂದ ಆ ಒಂದು ಅಡ್ವಾಂಟೇಜ್ ಅನ್ನ ತಗೊಳ್ತಾರೆ ಅಂತ ನನಗೆ ಅನಿಸುತ್ತೆ. ಸೊ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಮ್ಯಾಚ್ ಆದ್ಮೇಲೆ ಕೂಡ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.